ಸ್ತ್ರೀ ರಕ್ಷಣೆ ಎಂದು ಬಂದಾಗ ನಮ್ಮ ಮನದಲ್ಲಿ ಬರುವ ಮೊದಲ ಹೆಸರೇ ಶ್ರೀಕೃಷ್ಣ. ಆದರೆ ಅದಕ್ಕೂ ಮುನ್ನ ವೀರನೊಬ್ಬ ತನ್ನ ಸರ್ವಸ್ವವನ್ನು ಸ್ತ್ರೀ ರಕ್ಷಣೆಗೆ ನೀಡಿದ್ದ. ಭವತಿ ಭಿಕ್ಷಾಂದೇಹಿ, ಹಸಿವಿನಿಂದ ಬಂದಿರುವೆ, ಏನನ್ನಾದರೂ ಕೊಡುವುದಾದರೆ ತನ್ನ ಮನದಿಂದ ಕೊಡು. ನನ್ನನ್ನು ಕ್ಷಮಿಸು ಬ್ರಾಹ್ಮಣನೇ. ನನ್ನ ಪತಿಯ ಸಹೋದರನು ನನ್ನ ರಕ್ಷಣೆಗಾಗಿ ರೇಖೆಯನ್ನೆಳೆದಿದ್ದಾನೆ. ನಾನು ಆ ರೇಖೆಯನ್ನು ದಾಟಿ ಬರಲಾರೆ. ಇತ್ತ ಬಂದು ಸ್ವೀಕರಿಸು. ಎಲೆ ಹೆಣ್ಣೆ, ವೃದ್ಧನಾದ ನಾನು ಬಹು ದೂರದಿಂದ ಬಂದಿರುವುದು ಗೊತ್ತಿದ್ದು ಅಹಂಕಾರದಿಂದ ನನ್ನನ್ನು ನಿನ್ನ ಬಳಿ ಕರೆಯುತ್ತಿರುವೆಯಾ? ಹೀಗೋ ನಿನಗೆ ನನ್ನ ಶಾಪ. ಕ್ಷಮಿಸು ಬ್ರಾಹ್ಮಣನೇ, ಕ್ಷಮಿಸು. ಶಾಪವನ್ನಿಡಬೇಡ. ಈಗೋ ಬಂದೆ. ಸೀತೆಯು ರೇಖೆಯನ್ನು ದಾಟಿ ಭಿಕ್ಷೆಯನ್ನು ನೀಡುವಾಗ ಬ್ರಾಹ್ಮಣ ರೂಪದಲ್ಲಿದ್ದ ರಾವಣನು ಸೀತೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದೊಯ್ಯುವನು ಹಾಗೂ ತನ್ನ ರೂಪವನ್ನು ಬದಲಿಸುವನು. ಎಲೈ ರಾವಣನೇ, ಪರಸ್ತ್ರೀ ಸ್ಪರ್ಶವು ಧರ್ಮಬಾಹಿರವೆಂದು ತಿಳಿದಿದ್ದರೂ ಈ ಕೃತ್ಯವನ್ನು ಎಸಗುತ್ತಿರುವೆಯ? ನನ್ನಿಂದ ಬ್ರಾಹ್ಮಣ ಹತ್ಯೆಯಾಗುವುದು ನನಗೆ ಇಷ್ಟವಿಲ್ಲ. ನೀನು ಬರೀ ಪಕ್ಷಿಯಷ್ಟೇ. ನಿನಗೆ ನನ್ನನ್ನು ಸಂಹರಿಸಲು ಸಾಧ್ಯವೇ? ಇಲ್ಲ, ಸಾಧ್ಯವೇ ಇಲ್ಲ. ಕೇವಲ ಒಂದು ಪಕ್ಷಿಯನ್ನು ಬೇಟೆಯಾಡುವುದು ನನಗೂ ಇಷ್ಟವಿಲ್ಲ. ನಡಿ ಇಲ್ಲಿಂದ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಇದೇ ರೀತಿ ಪಕ್ಷಿರಾಜ ಜಟಾಯು ತನ್ನ ಮರಣದೊಂದಿಗೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವನು.